ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಮುಂದೆ ಒಂದು ಮುದ್ದಾದ ಜೋಡಿಗಳ ಕಥೆಯನ್ನು ತೊಗೊಂಡು ಬಂದಿದ್ದೀನಿ. ಪ್ರೇಮಿಗಳ ಕತೆ. ವಿಧಿಯ ಅರಮನೆಯಲ್ಲಿ ಕಣ್ಣೀರಾದ ಒಲವು ಅನ್ನೋ ಒಂದು ಕತೆ. ಅವಳಿಗೆ ಅವನಂದರೆ ಪ್ರಾಣ, ಅವನಿಗೆ ಅವಳಂದರೆ ಪ್ರಾಣ. ಅಷ್ಟು ಲವ್ ಮಾಡ್ತಾ ಇರ್ತಾರೆ. ಅಷ್ಟು ಲವ್ ಮಾಡ್ತಾ ಇರೋರು ಆ ಪ್ರೀತಿ ಅನ್ನೋ ಪಂಜರದಿಂದ ಹಕ್ಕಿಗಳು ಹಾರಿ ಹೋಗೋದಾದರೂ ಯಾಕೆ? ಆ ಪ್ರೀತಿಯ ಒಂದು ವಿರಹದ ಬೆಂಕಿ ಇಬ್ಬರನ್ನು ಅದು ಹೇಗೆ ಸುಡ್ತು, ಅದು ಸುಡುವುದಾದರೂ ಹೇಗೆ, ಯಾಕೆ ಅನ್ನೋದು ನೋಡೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಈ ಪ್ರೇಮಿಗಳು ದೂರ ಆಗೋಕ್ಕೆ ಕೆಲವು ಮುಖ್ಯ ಕಾರಣಗಳಿವೆ. ಏನಂದರೆ ಅತಿಯಾದ ನಿರೀಕ್ಷೆಗಳು, ವಾಸ್ತವದ ಘರ್ಷಣೆ. ಪ್ರೀತಿಯ ಆರಂಭದಲ್ಲಿ ಎಲ್ಲವೂ ಸಿನಿಮಾ ಥರ ಇರುತ್ತೆ, ಆದರೆ ದಿನ ಕಳೆದಂತೆ ಜವಾಬ್ದಾರಿಗಳು, ಸಂಸಾರದ ಒತ್ತಡಗಳು ಎದುರಾದಾಗ ಕನಸಿನ ಗೋಪುರನೇ ಒಡೆದು ಹೋಗೋ ರೀತಿ ಆಗುತ್ತೆ. ಈಗಿನ ತಂತ್ರಜ್ಞಾನದಲ್ಲಿ ಏನಾಗಿದೆ ಅಂದರೆ, ಈ ಯುಗದಲ್ಲಿ ನಾವೆಲ್ಲರೂ ಬರೀ ಚಾಟಿಂಗ್, ವಿಡಿಯೋ ಕಾಲ್, ಫೋನ್ ಕಾಲ್, ಬರೀ ಇವನ್ನೇ ಮಾಡ್ತೇವೆ ಬಿಟ್ಟರೆ ಒಂದು ಕ್ಷಣ ಮನಬಿಚ್ಚಿ ಕೂತ್ಕೊಂಡು ಮಾತಾಡಿ ಮರೆಯೋಣ, ಒಂದು ಸಣ್ಣ ತಪ್ಪು ತಿಳುವಳಿಕೆಯನ್ನು ಕೂತು ಬಗೆಹರಿಸಿಕೊಳ್ಳೋ ತಾಳ್ಮೆ ಕೂಡ ಈ ಹಿಂದಿನ ಪೀಳಿಗೆಯಲ್ಲಿ ಕಡಿಮೆ ಆಗ್ತಾ ಹೋಗ್ತಿದೆ. ಅಂದರೆ ಕಡಿಮೆ ಆಲ್ಮೋಸ್ಟ್ ಆಗೋಗಿದೆ. ಇವಾಗ ಯಾರು ಒಂದು ಕ್ಷಣ ಕೂಡ ಕೂತ್ಕೊಂಡು ಮಾತಾಡೋಣ, ಬಗೆಹರಿಸ್ಕೊಳ್ಳೋಣ, ಅವ್ರ ಮನಸ್ಸಲ್ಲಿ ಏನಿದೆ, ನಮ್ಮ ಮನಸ್ಸಲ್ಲಿ ಏನಿದೆ ತಿಳ್ಕೊಳ್ಳೋಣ, ಇಲ್ಲಿಗೆ ಇದು ಎಂಡ್ ಮಾಡ್ಬಿಡೋಣ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲ ಬರೀ ಚಾಟಿಂಗು, ಸ್ಟೇಟಸ್ಸು, ವಿಡಿಯೋ ಕಾಲು, ಇದರಲ್ಲೇ ಎಲ್ಲ ಎಂಡ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವಾಗಿನವರು. ಆಮೇಲೆ ಇದು ಈಗೋ ಅಂದರೆ ಅಹಂಕಾರ, ನಾನೇಕೆ ಮೊದಲು ಕ್ಷಮೆ ಕೇಳಬೇಕು ಅನ್ನೋದು. ಆ ಒಂದು ಸಣ್ಣ ಅಹಂಕಾರ ಈಗೋ ಎಷ್ಟೋ ವರ್ಷಗಳ ಕಾಲ ಕಟ್ಟಿದ ಪ್ರೀತಿನ, ಆ ಅರಮನೆನ ಕ್ಷಣಾರ್ಧದಲ್ಲಿ ಧೂಳಿಪಟ ಮಾಡಿಬಿಡುತ್ತೆ. ಅದು ಕೆಲವರಿಗೆ ಗೊತ್ತಾಗಲ್ಲ. ಆ ಈಗೋ, ಅಹಂಕಾರ, ನಾವು ಎಷ್ಟು ವರ್ಷಗಳಿಂದ ಪ್ರೀತಿ ಮಾಡ್ಕೊಂಡು ಬಂದಿರ್ತೀವಿ, ಆ ಕನಸಿನ ಗೋಪುರನ ಕಟ್ಕೊಂಡು ಬಂದಿರ್ತೀವಿ, ಒಂದೇ ಒಂದು ಕ್ಷಣದಲ್ಲಿ ಆ ಗೋಪುರನೇ ಕೆಡವಾಕುವಷ್ಟು ಮನಸ್ಸಿಗೆ ನೋವಾಗ್ಬಿಡುತ್ತೆ. ಆದರೆ ಈ ಎಲ್ಲ ಕಾರಣಗಳ ಆಚೆಗೂ ವಿಧಿ ಆಡುವ ಆಟದಲ್ಲಿ ಎಷ್ಟೋ ಜೀವಗಳು ಹೇಗೆ ನಲುಗಿ ಹೋಗ್ತಾವಂದರೆ, ಈ ಕತೆ ಒಂದು ಕಣ್ಣೀರ ಕತೆ. ಕೊನೆಯದಾಗಿ ಉಳಿದ ಆ ಒಂದು ಮುತ್ತು, ನಿಜವಾಗ್ಲೂ ಹೇಳಬೇಕಂದ್ರೆ ನಾನೇ ಒಂದು ಕ್ಷಣಕ್ಕೆ ಎಮೋಷ್ನಲ್ ಆಗಿಬಿಡ್ತೀನಿ. ಅವರಿಬ್ಬರು ಒಟ್ಟಿಗೆ ಕಾಲೇಜು ಮೆಟ್ಟಿಲು ಹತ್ತಿದಾಗಿನಿಂದನೂ ಇಡೀ ಕ್ಯಾಂಪಸ್ಗೆ ಅವರ ಒಂದು ಪ್ರೀತಿ ಒಂದು ಮಾದರಿಯಾಗಿರುತ್ತೆ. ಅವಳು ಆ ಮಳೆಯ ಹನಿಯಂತೆ ಸದಾ ನಗುತ್ತಿದ್ದ ಹಸುಗೂಸು. ಆ ಹುಡುಗ ಅವಳ ನಗುವನ್ನೇ ತನ್ನ ಉಸಿರಾಗಿಸ್ಕೊಂಡಿದ್ದ ಆ ಹುಡುಗ. ಸೌಮ್ಯ ಸ್ವಭಾವದ ಹುಡುಗ ಅವನು. ಅವಳಿಗೂ ಅಷ್ಟೇ, ಅವನು ಅಂದರೆ ಪ್ರಾಣ. ಅವನಿಗೆ ಅವಳೇ ಪ್ರಾಣ, ಲೋಕ. ಅವರಿಬ್ಬರ ಮಧ್ಯೆ ಜಗಳಗಳನ್ನೋದೇ ಬರ್ತಾ ಇರಲಿಲ್ಲ. ಇದ್ದರೂ ಅದು ಒಂದೇ ನಿಮಿಷದ ಮುನಿಸು. ಆಮೇಲೆ ಆಲ್ಮೋಸ್ಟ್ ಎಲ್ಲ ಪ್ರೇಮಿಗಳು ಅಷ್ಟೇ ಅಲ್ವಾ, ಕಣ್ಣೀರಿನ ಆಲಿಂಗನ, ಕಣ್ಣೀರಿನ ಸುರಿಮಳೆ, ಇದೆಲ್ಲ ಇದ್ದೇ ಇರುತ್ತೆ. ಪ್ರೀತಿಯಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಆಲ್ಮೋಸ್ಟು ಕಣ್ಣೀರು, ಕೋಪ, ಮುನಿಸು ಎಲ್ಲ ಇದ್ದೇ ಇರುತ್ತೆ. ಎಲ್ಲವೂ ಅಂದುಕೊಂಡಂತೆ ಆಗ್ತಾ ಇದ್ದರೆ ಅವರಿಬ್ಬರ ಮದುವೆ ಅದ್ಧೂರಿಯಾಗಿ ನಡಿಬೇಕಿತ್ತು. ಆದರೆ ವಿಧಿಯ ಬರಹ ಬೇರೆಯೇ ಇತ್ತು ಅಲ್ಲಿ. ಕಾಲೇಜು ಮುಗೀತು, ಇಬ್ಬರಿಗೂ ಕೆಲಸ ಕೂಡ ಸಿಕ್ತು. ಜವಾಬ್ದಾರಿಗಳು ಇನ್ನೂ ಒಂದಕ್ಕೊಂದು ಜಾಸ್ತಿ ಆಗ್ತಾ ಹೋದವು. ಆ ಹುಡುಗ ತನ್ನ ಬಡ ಕುಟುಂಬವನ್ನು ಸಾಕಬೇಕಿತ್ತು. ಹಗಲಿರುಳು ಕಷ್ಟಪಡಬೇಕಾಗಿ ಬಂತು. ಈ ಕಡೆ ನೋಡಿದ್ರೆ ಹುಡುಗಿ ಮನೆಯಲ್ಲಿ ಅವಳ ಮದುವೆಗೆ ಒತ್ತಾಯ ಮಾಡ್ತಾಯಿದ್ರು. ಅವಳು ಅವನಿಗೆ ಫೋನ್ ಮಾಡಿ ಅಳ್ತಾ ಇರ್ತಾಳೆ. ನಮ್ಮ ಅಪ್ಪ ಅಮ್ಮ ನನಗೆ ಬೇರೆ ಕಡೆ ಸಂಬಂಧ ನೋಡ್ತಿದ್ದಾರೆ, ಏನಾದರೂ ಮಾಡಿ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಆವಾಗ ಅವನು ಗಿಲ್ಟ್ನಿಂದ, ಅಂದರೆ ತುಂಬ ಗಿಲ್ಟ್ ಕಾಡುತ್ತೆ ಅವನಿಗೆ. ಆವಾಗ ತುಂಬಾ ನಡುಗ್ತಾ ಇರ್ತಾನೆ. ಅವನ ಕೈಯಲ್ಲಿ ಆಗ ತಾನೇ ಅಪ್ಪ ಮಾಡಿದ ಸಾಲನ ತೀರಿಸುವ ಒಂದು ಜವಾಬ್ದಾರಿ ಇರುತ್ತೆ. ತಂಗಿ ಮದುವೆ ಬಾಕಿ ಇರುತ್ತೆ. ಅವಳನ್ನು ಮದುವೆಯಾಗಿ ಮತ್ತೆ ತಂದು ಕಷ್ಟದ ಕೋಪಕ್ಕೆ ಹೇಗೆ ತಳ್ಳೋದು ಅವಳನ್ನು ಅಂತ ಅವನ ಮನಸ್ಸು ಒಪ್ತಾ ಇರಲ್ಲ. ಅವನು ಅವಳಿಗೆ ಸಮಾಧಾನ ಮಾಡಿ
ಅಂದರೆ ಅವಳಿಗೆ ಸಮಾಧಾನ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾನೆ. ಅವಳು ನನಗೆ ಇನ್ನೊಂದು ವರ್ಷ ಸಮಯ ಕೊಡು, ಎಲ್ಲವನ್ನು ಸರಿ ಮಾಡ್ತೇನೆ ಅಂತ ಅವಳಿಗೆ ಅವನು ಹೇಳ್ತಾನೆ, ನನಗೆ 1 ವರ್ಷ ಟೈಮ್ ಬೇಕು. ಸೊ ಆ 1 ವರ್ಷದಲ್ಲಿ ಎಲ್ಲ ಸರಿ ಮಾಡ್ತೀನಿ ನಾನು ಆ 1 ವರ್ಷದೊಳಗಡೆ ಅಂತ ಹೇಳ್ತಾನೆ ಅವನು. ಆದರೆ ಕಾಲ ಯಾರಿಗೂ ಕಾಯೋದಿಲ್ವಲ್ಲ ಅಲ್ವಾ? ಸೊ ಹುಡುಗಿ ತಂದೆ ಮಗಳ ಪ್ರೀತಿಯ ವಿಷಯ ತಿಳಿದು ಹಠಕ್ಕೆ ಬೀಳ್ತಾರೆ. ನೀನು ಆ ಬಡ ಹುಡುಗನ್ನ ಮದುವೆ ಆದರೆ ನಾನು ವಿಷ ಕುಡಿದು ಸಾಯ್ತೇನೆ ಅಂತ ಹೇಳಿ ಕತ್ತಲ ಕೋಣೆಯಲ್ಲಿ ಕುಳಿತುಕೊತಾರೆ. ಆ ಹುಡುಗಿ ಒಂದು ಕಡೆ ಹೆತ್ತ ತಂದೆಯ ಪ್ರಾಣ, ಇನ್ನೊಂದು ಕಡೆ ತನ್ನ ಉಸಿರಾಗಿರುವ ಹುಡುಗ, ಇಬ್ಬರ ಮಧ್ಯೆ ಸಿಲುಕಿ ಒದ್ದಾಡ್ತಾ ಇರ್ತಾಳೆ ಹುಡುಗಿ. ಕಡೆಗೂ ಆ ಒಂದು ದಿನ ಬಂದೇ ಬಿಡ್ತು. ಅಂದರೆ ಹುಡುಗಿ ಆ ಹುಡುಗನನ್ನು ಭೇಟಿ ಆಗೋಕ್ಕೆ ಕೊನೆ ಬಾರಿ ಬರ್ತಾಳೆ. ಇಬ್ಬರು ಸದಾ ಸಿಗುತ್ತಿದ್ದ ಆ ಹಳೆಯ ಪಾರ್ಕಿನ ಬೆಂಚ್ ಮೇಲೆ ಕುಳಿತುಕೊಂಡು ಇಬ್ಬರ ಕಣ್ಣಲ್ಲೂ ಮಾತುಗಳು ಇರೋದಿಲ್ಲ, ಕೇವಲ ಕಣ್ಣೀರಿನ ಒಂದು ಮಹಾಪೂರವಿರುತ್ತೆ. ಹುಡುಗಿ ಹೇಳ್ತಾಳೆ ಹುಡುಗಂಗೆ, ನನಗೆ ನಿನ್ನ ಬಿಟ್ಟು ಬದುಕೋಕೆ ಸಾಧ್ಯ ಇಲ್ಲ, ಆದರೆ ನನ್ನ ಅಪ್ಪನ ಹೆಣದ ಮುಂದೆ, ಅಂದರೆ ಹೆಣದ ಮೇಲೆ ನಾನು ನಿನ್ನ ಕೈ ಹಿಡಿಯೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ತುಂಬ ಅಳ್ತಾ ಇರ್ತಾಳೆ ಆ ಹುಡುಗಿ. ಹುಡುಗ ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅವನ ಕೈಗಳು ನಡುಗ್ತಾ ಇರ್ತವೆ. ನನಗೆ ಗೊತ್ತು, ನಿನ್ನ ತಂದೆಯ ಪ್ರಾಣಕ್ಕಿಂತ ನನ್ನ ಪ್ರೀತಿ ದೊಡ್ಡದಲ್ಲ, ನಿನ್ನನ್ನು ಕಳ್ಕೊಂಡ್ರೆ ನಾನು ಬದುಕಿರ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನೀನು ಎಲ್ಲಿದ್ರೂ ಚೆನ್ನಾಗಿರಬೇಕು ಅಂತ ಹುಡುಗ ಹೇಳ್ತಾನೆ. ಅವಳು ಬಿಕ್ಕಿ ಬಿಕ್ಕಿ ಅಳ್ತಾ ಅವನ ಎದೆಗೆ ಅಪ್ಕೊಂಡು ಹೇಳ್ತಾಳೆ. ಅವನು ಹೇಳ್ತಾನೆ, ಅವಳ ತಲೆನ ಸವರ್ತಾ ನನ್ನ ಕಣ್ಣೀರನ್ನು ಅವಳ ಕೂದಲಿನಲ್ಲಿ ಬಚ್ಚಿಟ್ಟ ಇಬ್ಬರ ಹೃದಯಗಳು ಜೋರಾಗಿ ಹೊಡ್ಕೊಳ್ತಾ ಇರ್ತವೆ. ಆದರೆ ಆ ಧ್ವನಿಯಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಕೊನೆಯ ವಿದಾಯದ ಆರ್ತನದ ಒಂದು ಮಾತಿರುತ್ತೆ. ಹುಡುಗಿ ತನ್ನ ಬ್ಯಾಗ್ನಿಂದ ಒಂದು ಸಣ್ಣ ಡೈರಿಯನ್ನು ತೆಗೆದು ಅವನ ಕೈಗೆ ಇಡ್ತಾಳೆ. ಅದರಲ್ಲಿ ಅವಳು ಕಾಲೇಜು ದಿನಗಳಿಂದ ಹಿಂದಿನವರೆಗೆ ಅವನಿಗಾಗಿ ಬರೆದ ಕವಿತೆಗಳು, ಅವರ ಫೋಟೋಗಳು ಎಲ್ಲ ಇರ್ತವೆ. ಇದು ನನ್ನ ನೆನಪು, ಇನ್ನೊಮ್ಮೆ ನಾನು ನಿನ್ನನ್ನು ನೋಡಲು ಬರೋಕ್ಕಾಗಲ್ಲ, ನನ್ನ ಮರ್ತ್ಬಿಡು ಅಂತ ಹೇಳಿ ಓಡಿ ಹೋಗ್ತಾಳೆ. ಆವಾಗ ಹುಡುಗ ಅವಳ ಕೈಯನ್ನು ಎಳೆದು ಅವಳ ಹಣೆಯ ಮೇಲೆ ತನ್ನ ಕಣ್ಣೀರ ಹನಿಯೊಂದಿಗೆ ಕೊನೆಯದಾಗಿ ಒಂದು ಮುತ್ತಿಡ್ತಾನೆ. ಆ ಮುತ್ತಿನಲ್ಲಿ 1000 ಜನ್ಮಗಳ ಪ್ರೀತಿಯೂ ಕೂಡ ಇರುತ್ತೆ, ಈ ಜನ್ಮದ ಅಸಹಾಯಕತೆಯೂ ಕೂಡ ಇರುತ್ತೆ. ಹುಡುಗಿ ಹಿಂತಿರುಗಿ ನೋಡದೆ ಕಣ್ಣೀರು ಸುರಿಸುತ್ತಾ ಹೊರಟು ಹೋಗ್ತಾಳೆ. ಅದೇ ಬೆಂಚ್ ಮೇಲೆ ಕುಸಿದು ಬೀಳ್ತಾನೆ ಹುಡುಗ. ಇಡೀ ಜಗತ್ತೇ ಶೂನ್ಯವಾದಂತೆ ಭಾಸವಾಗ್ಬಿಡುತ್ತೆ ಅವನಿಗೆ. ತಿಂಗಳುಗಳ ನಂತರ ಅವಳಿಗೆ ಬೇರೆ ಶ್ರೀಮಂತ ಹುಡುಗನೊಂದಿಗೆ ಮದುವೆ ಆಗುತ್ತೆ. ಅವಳು ಮಂಟಪದಲ್ಲಿ ನಗುತ್ತಾ ನಿಂತಿದ್ದ ಫೋಟೋ ಪತ್ರಿಕೆಯಲ್ಲಿ ಬರುತ್ತೆ. ಆದರೆ ಆ ನಗುವಿನ ಹಿಂದೆ ಸತ್ತೇ ಹೋಗಿದ್ದ ಅವಳ ಆತ್ಮ ಯಾರಿಗೂ ಕಾಣಲ್ಲ. ಈ ಕಡೆ ಆ ಹುಡುಗ ಇಂದಿಗೂ ಅದೇ ಪಾರ್ಕಿನ ಬೆಂಚ್ ಮೇಲೆ ಕುಳಿತುಕೊಂಡಿರ್ತಾನೆ. ಕೈಯಲ್ಲಿ ಆ ಹುಡುಗಿ ಕೊಟ್ಟ ಡೈರಿ ಇರುತ್ತೆ. ಅವರಿಬ್ಬರ ನಡುವೆ ಪ್ರೀತಿ ಕಮ್ಮಿ ಆಗಿರಲಿಲ್ಲ, ಆದರೆ ಈ ಸಮಾಜ, ಪರಿಸ್ಥಿತಿ ಮತ್ತು ವಿಧಿ ಇಬ್ಬರು ಜೀವಂತ ಮನುಷ್ಯರನ್ನು ಕೇವಲ ನೆನಪುಗಳಾಗಿ ಉಳಿಸ್ಬಿಟ್ಟಿರುತ್ತೆ. ಇಂದಿಗೂ ಗಾಳಿ ಬೀಸಿದಾಗ ಅವನಿಗೆ ಅವಳ ಕಣ್ಣೀರಿನ ವಾಸನೆ ಬರ್ತಾ ಇರುತ್ತೆ. ಅವಳಿಗೂ ತನ್ನ ಪತಿಯ ಆಲಿಂಗನದಲ್ಲೂ ಅವನ ಕೊನೆಯ ಮುತ್ತಿನ ತಂಪು ಕಾಡ್ತಾ ಇರುತ್ತೆ. ಇದನ್ನೇ ಹೇಳೋದು ಪ್ರೀತಿ ಅತ್ಯಂತ ಕ್ರೂರವಾದ ವಿರಹ. ಈ ಕಥೆನ ಕೇಳಿ ನನ್ನ ಮನಸ್ಸಲ್ಲಿ ಬಂದಂಥ ನಾನು 1-2 ಸಾಲುಗಳನ್ನು ಹೇಳ್ತೀನಿ. ಮುಗಿದ ಅಧ್ಯಾಯವೇ ಆದರೂ ಕೂಡ ನೆನಪುಗಳು ಮಾತ್ರ ಮನಸ್ಸಲ್ಲಿ ಯಾವಾಗಲೂ ಕೊನೆಯವರೆಗೂ ಉಳಿದಿರುತ್ತೆ. ಸೊ ಎಷ್ಟೇ ಮರೆಯೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಈ ಹಳೆಯ ಪ್ರೀತಿ ಇನ್ನಷ್ಟು ಕಾಡೋಕ್ಕೆ ಶುರು ಮಾಡುತ್ತೆ, ಯಾವತ್ತಿಗೂ ಮರೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇನ್ನು ಯಾರ್ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆಯೋ ಪ್ರತಿಯೊಬ್ಬರು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಥ್ಯಾಂಕ್ ಯು.